ಸಿದ್ದರಾಮಯ್ಯ ಅವರು ಹೇಳ್ತೀರಾ ಸರ್, ಈಗ ನೀವು ಮಾಡ್ತಿರುವಂತ ಯಾತ್ರೆ ಒಂದು ಕೇಂದ್ರ ಸರ್ಕಾರ ಕೇಂದ್ರ ಬಿಜೆಪಿ ವಿರುದ್ಧ ಮಾಡಬೇಕು, ಇಲ್ಲ ಪ್ರತಿಭಟನೆಯನ್ನ ನಿಂತು ಮನೆಗೆ ಹೋಗಬೇಕು. ಈ ಒಂದು ಬೆಲೆ ಏರಿಕೆ ಮೂಲಕ ಕಪಾಳ ಮೋಕ್ಷ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿಗಳೇ ಕಪಾಳ ಮೋಕ್ಷ ಮಾಡೋದಕ್ಕೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ನವರಿಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನ ನೀಡ್ಕೊಂಡು ಬಂದಿದ್ರೆ ಅಧಿಕಾರಕ್ಕೆ. ಆದರೆ ಈಗಾಗಲೇ ನಿಮ್ಮ ಬಂಡವಾಳ ಬಯಲಾಗಿದೆ. ನೀವು ಕಸದ ಮೇಲೂ ಕೂಡ ಇವತ್ತು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ, ಕುಡಿಯೋ ನೀರಿನ ಮೇಲೂ ಕೂಡ ಇವತ್ತು ದರ ಜಾಸ್ತಿ ಮಾಡಿದ್ದೀರಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೇರಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಮೇಲೆ 7.5 ರೂಪಾಯಿ ಜಾಸ್ತಿ ಆಗಿದೆ. ಹಾಲಿನ ದರ 9 ರೂಪಾಯಿ ಜಾಸ್ತಿ ಆಗಿದೆ. 3 ಬಾರಿ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಸಂಪೂರ್ಣ ರೈತರಿಗೆ ಲಾಭ ತಲುಪ್ತಾ ಇಲ್ಲ. ಬೆಲೆ ಏರಿಕೆ ಅಂದ್ಬಿಟ್ರೆ ಯಾವುದನ್ನು ಕೂಡ ಸರಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ. ಹಣಕಾಸಿನ ಅವ್ಯವಸ್ಥೆ ಆಗಿರುವ ಪರಿಣಾಮ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇವರ ಯೋಜನೆಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಕಪಾಳ ಮೋಕ್ಷ ನಿಮಗೆ ಹೊಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರು ಬೆಂಗಳೂರು ಬಿಟ್ಟು ಬರೋಕ್ಕೆ ಯಾರೂ ರೆಡಿ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಬಿಟ್ಟು ಹೊರ ಹೋಗ್ತಾ ಇಲ್ಲ. ಆ ಸಚಿವರು ಕೂಡ ಬೆಂಗಳೂರು ಬಿಟ್ಟು ಹಳ್ಳಿ ಕಡೆಗೆ ಹೋಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಜನರ ಆಕ್ರೋಶರಾಗಿದ್ದಾರೆ ಅನ್ನುವ ಬಹಿರಂಗ ಸತ್ಯ ಅವರು ಕೂಡ ಅರ್ಥ ಆಗಿದೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲೇ ಕೂತ್ಕೊಂಡು ಭಾಷಣ ಹೊಡಿತಾ ಇದ್ದಾರೆ ಇವರು. ಸರ್, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತೀರಾ ಸರ್, ಈಗ ನೀವು ಮಾಡ್ತಿರುವಂತ ಯಾತ್ರೆ ಒಂದು ಕೇಂದ್ರ ಸರ್ಕಾರ ಕೇಂದ್ರ ಬಿಜೆಪಿ ವಿರುದ್ಧ ಮಾಡಬೇಕು, ಇಲ್ಲ ಪ್ರತಿಭಟನೆಯನ್ನ ನಿಂತು ಮನೆಗೆ ಹೋಗಬೇಕು. ಈ ಒಂದು ಬೆಲೆ ಏರಿಕೆ ಮೂಲಕ ಕಪಾಳ ಮೋಕ್ಷ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿಗಳೇ ಕಪಾಳ ಮೋಕ್ಷ ಮಾಡೋದಕ್ಕೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ನವರಿಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನ ನೀಡ್ಕೊಂಡು ಬಂದಿದ್ರೆ ಅಧಿಕಾರಕ್ಕೆ. ಆದರೆ ಈಗಾಗಲೇ ನಿಮ್ಮ ಬಂಡವಾಳ ಬಯಲಾಗಿದೆ. ನೀವು ಕಸದ ಮೇಲೂ ಕೂಡ ಇವತ್ತು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ, ಕುಡಿಯೋ ನೀರಿನ ಮೇಲೂ ಕೂಡ ಇವತ್ತು ದರ ಜಾಸ್ತಿ ಮಾಡಿದ್ದೀರಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೇರಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಮೇಲೆ 7.5 ರೂಪಾಯಿ ಜಾಸ್ತಿ ಆಗಿದೆ. ಹಾಲಿನ ದರ 9 ರೂಪಾಯಿ ಜಾಸ್ತಿ ಆಗಿದೆ. 3 ಬಾರಿ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಸಂಪೂರ್ಣ ರೈತರಿಗೆ ಲಾಭ ತಲುಪ್ತಾ ಇಲ್ಲ. ಬೆಲೆ ಏರಿಕೆ ಅಂದ್ಬಿಟ್ರೆ ಯಾವುದನ್ನು ಕೂಡ ಸರಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ. ಹಣಕಾಸಿನ ಅವ್ಯವಸ್ಥೆ ಆಗಿರುವ ಪರಿಣಾಮವಾಗಿ ಇವರ ಯೋಜನೆಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಕಪಾಳ ಮೋಕ್ಷ ನಿಮಗೆ ಹೊಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರು ಬೆಂಗಳೂರು ಬಿಟ್ಟು ಬರೋಕ್ಕೆ ಯಾರೂ ರೆಡಿ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಬಿಟ್ಟು ಹೊರ ಹೋಗ್ತಾ ಇಲ್ಲ. ಆ ಸಚಿವರು ಕೂಡ ಬೆಂಗಳೂರು ಬಿಟ್ಟು ಹಳ್ಳಿ ಕಡೆಗೆ ಹೋಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಜನರ ಆಕ್ರೋಶರಾಗಿದ್ದಾರೆ ಅನ್ನುವ ಬಹಿರಂಗ ಸತ್ಯ ಅವರು ಕೂಡ ಅರ್ಥ ಆಗಿದೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲೇ ಕೂತ್ಕೊಂಡು ಭಾಷಣ ಹೊಡಿತಾ ಇದ್ದಾರೆ ಇವರು.